ಒಬ್ಬ ಕಾರ್ಮಿಕ ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್, ಇನ್ನೊಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ಗೆ ಕೆಲಸಕ್ಕೆ ಹೋಗ್ಬೇಕಾಗತ್ತೆ. ಆ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ನಿಮಗೆ ಮಾಲೀಕರಿಂದ ಸ್ವಯಂ ಘೋಷಣೆ ಪತ್ರ ಕೊಡಿ ಅಂತ ಹೇಳ್ತಾರೆ. ಸ್ವಯಂ ಘೋಷಣೆ ಪತ್ರ ಯಾರು ಕೊಡ್ತಾರೆ? ಯಾರು ಸ್ವಯಂ ಘೋಷಣೆ ಪತ್ರ ಕೊಡ್ತಾ ಇಲ್ಲ. ಹಾಗಾಗಿ ನೋಂದಣಿ ನಿಂತೋಗಿದೆ, ನೋಂದಣಿ ಆಗ್ತಾ ಇಲ್ಲ, ಕಾರ್ಮಿಕರ ನೋಂದಣಿ ಆಗ್ತಾ ಇಲ್ಲ, ರಿನ್ಯೂವಲ್ ಆಗ್ತಾ ಇಲ್ಲ, ಎಜುಕೇಶನ್ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಬಸ್ ಪಾಸ್ ಇಲ್ಲ. ಸೊ ಇವೆಲ್ಲವನ್ನು ಸಮಸ್ಯೆಗಳನ್ನು ಇಟ್ಕೊಂಡು ಭಾನುವಾರ ದಿವಸ ದೊಡ್ಡ ಮಟ್ಟದ ಪ್ರತಿಭಟನೆ ಇದೆ. ದಯಮಾಡಿ ತಾವುಗಳೆಲ್ಲರೂ ಭಾಗವಹಿಸಬೇಕು. ಆ ಪಾಂಪ್ಲೆಂಟ್ ಅಲ್ಲಿ ಇರ್ತಕ್ಕಂಥ ಬೇಡಿಕೆ ಇಟ್ಟಿದ್ದೀವಿ. ಯಾವ ಬೇಡಿಕೆಗಳನ್ನ ಕಂಪ್ಲೀಟ್ ಆಗಿ ಆ ಪಾಂಪ್ಲೆಂಟ್ ಅಲ್ಲಿ ತಿಳಿಸಿದ್ದೀವಿ. ಯಾವ ವರ್ಗದ ಕಾರ್ಮಿಕರು ಬರ್ತಾರೆ, ಯಾರ್ಯಾರಿಗೆ ಏನೇನು ಸೌಲಭ್ಯ ಸಿಗಬೇಕು ಅದರ ವಿಚಾರವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ಅದರಲ್ಲಿ ಕೊಟ್ಟಿದ್ದೀವಿ. ದಯಮಾಡಿ ತಾವೆಲ್ಲರೂ ಹೋಗ್ಬೇಕು. ಇವತ್ತು 60 ವರ್ಷ ಆದ್ಮೇಲೆ ಪಿಂಚಣಿ ಕೊಡ್ತೀನಿ ಅಂತ ಹೇಳಿ ಆ ಪಿಂಚಣಿ ಕೂಡ ನಿಲ್ಲಿಸಿದ್ದಾರೆ, ಬಸ್ ಪಾಸ್ ನಿಲ್ಲಿಸಿದ್ದಾರೆ. ಆರೋಗ್ಯ ಕಾರ್ಡ್, ಆರೋಗ್ಯಕ್ಕಾಗಿ ನಮ್ಮಲ್ಲಿ ಏನ್ ನಾವು ಕೇಳಿದೀವಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಹಾಸ್ಪಿಟಲ್, ಖಾಸಗಿ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು,